ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಪರಾಭವ ನಾಮ ಸಂವತ್ಸರ ಯುಗಾದಿ ಆಚರಣೆಯೊಂದಿಗೆ ಆರಂಭ ಆಗ್ತಾ ಇದೆ. ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ನೆಮ್ಮದಿ, ಆರೋಗ್ಯ, ಆಯುಷ್ಯ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಸಮೃದ್ಧಿ, ಕೀರ್ತಿ ದೊರೆಯಲಿ ಅನ್ನುವ ಪ್ರಾರ್ಥನೆಯನ್ನ ವಿಶ್ವಶಕ್ತಿಯಲ್ಲಿ ಮಾಡ್ತಾ ಇದ್ದೇನೆ. ಪರಾಭವ ನಾಮ ಸಂವತ್ಸರ ಹೆಸರೇ ಸೂಚಿಸುವಂತೆ ಸೋಲು ಅನ್ನೋದನ್ನ ಅರ್ಥೈಸುತ್ತೆ. ಸೋಲು ಯಾವುದರ ಉನ್ನತಿಗೆ ಕಾರಣ ಆಗುತ್ತೆ? ಜಗತ್ತಿನ ಅಹಂಕಾರವನ್ನ ಸೋಲಿಸಿ ಒಳ್ಳೆಯದನ್ನ, ವಿನಯತೆಯನ್ನ ಗೆಲ್ಲಿಸುತ್ತೆ ಅನ್ನೋದು ಈ ಸಂವತ್ಸರದ ಫಲದಲ್ಲಿದೆ. ಅಹಂಕಾರವನ್ನ ಸೋಲಿಸಿದಾಗ ಹೊಸ ವಿಷಯಗಳ ಉತ್ಪತ್ತಿ ಆಗುತ್ತೆ, ಅನುಭವ ಆಗುತ್ತೆ, ಜಾಗೃತಿ ಆಗುತ್ತೆ. ಮನುಷ್ಯನ ಅಹಂಕಾರವನ್ನು ನಾಶ ಮಾಡಿ ಮಾನವರಲ್ಲಿ ವಿನಯತೆ ನಿರ್ಮಾಣ ಆಗಿ ಮಾನವರ ಮನಶುದ್ಧಿಯನ್ನ ಪ್ರೇರೇಪಿಸುವಂತಹ ವರ್ಷವೂ ಆಗಿದೆ. ಯುಗಾದಿ ವರ್ಷ ಆರಂಭದಲ್ಲಿ ಯುಗಾದಿಯ ಗೋಚಾರ ಗ್ರಹಗಳ ಭವಿಷ್ಯದ ಫಲಗಳನ್ನು ತಿಳಿಯುವಾಗ ಮುಖ್ಯವಾಗಿ ದೀರ್ಘಕಾಲದವರೆಗೆ ಒಂದು ರಾಶಿಯಲ್ಲಿ ಸಂಚರಿಸುವಂತಹ ಗ್ರಹಗಳನ್ನು ಆಧಾರವನ್ನಾಗಿಟ್ಟುಕೊಂಡು ಫಲಗಳನ್ನು ತಿಳಿಸಲಾಗುತ್ತೆ. ಅದರಲ್ಲಿ ಗುರುಗ್ರಹ ಆರಂಭದಲ್ಲಿ ಮಿಥುನ ರಾಶಿ, ಜೂನ್ ಮಾಸದಲ್ಲಿ ಕಟಕ ರಾಶಿಯನ್ನು ಪ್ರವೇಶಿಸಿ, ಆನಂತರ ಸಿಂಹ ರಾಶಿಯನ್ನು ಪ್ರವೇಶಿಸಿ, ವಕ್ರ ಸಂಚಾರದಿಂದ ಕಟಕ ರಾಶಿಯನ್ನು ಪ್ರವೇಶಿಸಿ, ಕಟಕ ರಾಶಿಯಲ್ಲಿ 1 ವರ್ಷಗಳ ಕಾಲ ಸಂಚಾರ ಮಾಡಲಿದ್ದು, ಶನಿಗ್ರಹ ಮೀನ ರಾಶಿಯಲ್ಲಿ ವರ್ಷ ಪೂರ್ತಿ ಸಂಚಾರ ಮಾಡಲಿದ್ದು, ರಾಹು ಕೇತು ಗ್ರಹಗಳು ಸಿಂಹ ಮತ್ತು ಕುಂಭ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ವರ್ಷದ ಅಂದರೆ ಡಿಸೆಂಬರ್ ಮಾಸದಲ್ಲಿ ರಾಹು ಕೇತು ಗ್ರಹಗಳು ಸಿಂಹ ರಾಶಿಯಿಂದ ಕಟಕ ರಾಶಿ, ಕುಂಭ ರಾಶಿಯಿಂದ ಮಕರ ರಾಶಿಯನ್ನ ಛಾಯಾಗ್ರಹಗಳು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಈ 4 ಗ್ರಹಗಳ ಆಧಾರಿತವಾಗಿ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ನಿಖರ ಮತ್ತು ಸತ್ಯತೆಯ ಮಾಹಿತಿಗಳೊಂದಿಗೆ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ವಿಶೇಷ ನಿಖರ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ರಾಶಿಗಳಿಗೆ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿದುಕೊಳ್ಳುವಾಗ ನಿಖರ ಜ್ಯೋತಿಷ್ಯ ಲೆಕ್ಕ ಸತ್ಯತೆಗಳನ್ನು ತಿಳಿಬೇಕಾಗುತ್ತೆ. ವಾರ ಭವಿಷ್ಯ, ಮಾಸ ಭವಿಷ್ಯ ಮತ್ತು ಗ್ರಹಗಳು ರಾಶಿಯಿಂದ ರಾಶಿಗೆ ಪ್ರವೇಶಿಸುವಾಗ ಗೋಚಾರ ಫಲಗಳನ್ನು ಜ್ಯೋತಿಷಿಗಳು ಟಿವಿ, ಮೀಡಿಯಾ, ಯೂಟ್ಯೂಬ್, ಡಿಜಿಟಲ್ ಮಾಧ್ಯಮಗಳಲ್ಲಿ ತಿಳಿಸ್ತಾರೆ. ರಾಶಿಗಳಿಗೆ ಗೋಚಾರ ಗ್ರಹಗಳು ಕಡಿಮೆ ಪ್ರಮಾಣದಲ್ಲಿ ಪ್ರಭಾವವನ್ನು ಮಾಡುತ್ತವೆ ಅನ್ನೋದನ್ನು ಪ್ರತಿಯೊಂದು ವಿಡಿಯೋದಲ್ಲಿ ಈ ಸತ್ಯವನ್ನು ತಿಳಿಸ್ತಾ ಬಂದಿದ್ದೇನೆ. ಬಹುತೇಕ ಜನರಿಗೆ ಈ ಸತ್ಯ ತಿಳಿತಾ ಇಲ್ಲ. ಈಗಿನ ಕಾಲದಲ್ಲಿ ಜಗತ್ತಿನಾದ್ಯಂತ ಇರುವ ಅಭಿಪ್ರಾಯವನ್ನು, ಅನುಭವವನ್ನು, ನಿಖರ ಅಧ್ಯಯನದ ಮಾಹಿತಿಗಳನ್ನು ಗೂಗಲ್ ಟೆಕ್ನಾಲಜಿಯಿಂದ ತಿಳಿಬಹುದಾಗಿದೆ. ಮೊದಲನೇ ಇಮೇಜ್ನಲ್ಲಿ ನೀವು ನೋಡಬಹುದು, ಮೂಲ ಜ್ಯೋತಿಷ್ಯದಲ್ಲಿ ಗ್ರಹಗಳ ಫಲಗಳನ್ನು ನಿರ್ಣಯಿಸುವಾಗ ದಶಾಭುಕ್ತಿ ಫಲಗಳನ್ನೇ ಆಧರಿಸಿ ಎಷ್ಟು ಪ್ರಮಾಣದಲ್ಲಿ ಗ್ರಹಗಳು ಫಲಗಳನ್ನು ನೀಡುತ್ತವೆ ಅನ್ನೋದನ್ನು ತಿಳಿಸಲ್ಪಟ್ಟಿದೆ. ಅಂದರೆ 80 ಭಾಗದಷ್ಟು ದಶಾಭುಕ್ತಿ ಗ್ರಹಗಳೇ ಫಲಗಳನ್ನು ನೀಡುತ್ತವೆ. ಗೋಚಾರ ಗ್ರಹಗಳು 20% ಭಾಗದಷ್ಟು ಮಾತ್ರ ಫಲಗಳನ್ನು ನೀಡುತ್ತವೆ ಅನ್ನೋದನ್ನು ಮೂಲ ಜ್ಯೋತಿಷ್ಯ ಶಾಸ್ತ್ರದ ಫಲ ನಿರ್ಣಯದಲ್ಲಿ ತಿಳಿಸಲಾಗುತ್ತೆ. ಗೂಗಲ್ ಸರ್ಚ್ನಿಂದ ನೀವು ತಿಳಿಬಹುದು. 20% ಮಾತ್ರ ಗೋಚಾರ ಗ್ರಹಗಳು ಪ್ರಭಾವವನ್ನು, ಫಲಗಳನ್ನು ನೀಡುತ್ತವೆ ಅನ್ನೋದು. ಎರಡನೇ ಸರ್ಚ್ನಲ್ಲಿ ನೀವು ತಿಳಿಬಹುದು, 20ರಿಂದ 30% ಭಾಗದಷ್ಟು ಮಾತ್ರ ಗೋಚಾರ ಗ್ರಹಗಳು ಪ್ರಭಾವವನ್ನು ಮಾಡುತ್ತವೆ ಅನ್ನೋದು. ಇದರ ಪ್ರಕಾರವಾಗಿ ದಶಾಭುಕ್ತಿ ಗ್ರಹಗಳೇ ನಿಮಗೆ 80 ಭಾಗದಷ್ಟು ಫಲಗಳನ್ನು ನೀಡುತ್ತವೆ.
ಸತ್ಯ ಮತ್ತು ನಿಖರತೆಯು ನಿಮಗೆ ತಿಳಿಬೇಕಂದ್ರೆ ಈಶ್ವರಾನುಗ್ರಹ ಬೇಕಾಗುತ್ತೆ, ಕಾಲದ ಪ್ರಭಾವವು ಆಗಬೇಕಾಗತ್ತೆ. ಸತ್ಯವನ್ನು ತಿಳಿಯಿರಿ, ನಿಮ್ಮ ಜ್ಞಾನಾಭಿವೃದ್ಧಿ ಆಗಲಿ ಅನ್ನುವಂತಹ ಶುಭವನ್ನು ಹಾರೈಸ್ತಾ ಇದ್ದೇನೆ. ಕುಂಭರಾಶಿಯವರಿಗೆ ಜನ್ಮ ರಾಶಿಯಾಧಿಪತಿ ಶನಿ ಗ್ರಹ ದ್ವಿತೀಯ ಸ್ಥಾನ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು, ಜನ್ಮ ರಾಶಿಯಲ್ಲಿ ರಾಹು ಗ್ರಹ ಸಂಚಾರ ಆಗ್ತಾ ಇದ್ದು, ಸಾಡೆ ಸಾತಿ ಕಾಲದಲ್ಲಿಯೂ ಕುಂಭರಾಶಿಯವರು ಒಳ್ಳೆ ಫಲಗಳನ್ನ ಪಡೆದುಕೊಳ್ತಾ ಇರ್ತೀರ ಕೆಲವರು. ಇದಕ್ಕೆ ಕಾರಣ ನಿಮ್ಮ ಜನ್ಮ ಗ್ರಹಗಳ ದಶಾಭುಕ್ತಿ ಕಾಲವೇ ಆಗಿರುತ್ತೆ. ಸಾಡೆ ಸಾತಿ ಗ್ರಹದ ಎಫೆಕ್ಟ್, ನಿಮಗೆ ಶನಿ ಪ್ರಭಾವವು ಒಳ್ಳೆ ಫಲಗಳನ್ನ ನೀಡುವುದಕ್ಕೆ ನಿಮ್ಮ ಜನ್ಮ ಜಾತಕದಲ್ಲಿ ಯೋಗಕಾರಕರ ಭುಕ್ತಿ ಕಾಲ ನಡೀತಾ ಇದ್ರೆ ನಿಮಗೆ ಒಳ್ಳೆ ಫಲಗಳು ದೊರೆಯುತ್ತೆ. ಆದರೆ ಕೆಲವು ಅಡೆತಡೆಗಳಾಗುತ್ತೆ, ಜೀವನದಲ್ಲಿ ಕೆಲವು ಬೇಸರಗಳು ಆಗುತ್ತೆ. ಗೋಚಾರ ಗ್ರಹಗಳು ನಿಮಗೆ 20ರಿಂದ 30% ಮಾತ್ರ, ಈ ಭಾಗದಷ್ಟು ಮಾತ್ರ, ಪ್ರಮಾಣದಷ್ಟು ಮಾತ್ರ ಫಲವನ್ನ ನೀಡೋದ್ರಿಂದ ನಿಮ್ಮ ಭುಕ್ತಿ ಗ್ರಹವೇನಾದರೂ ಶುಭ ಯೋಗವನ್ನ ನೀಡ್ತಾ ಇದ್ರೆ ಒಳ್ಳೆ ಫಲಗಳೇ ನಿಮಗೆ ದೊರೆಯಲಿದೆ. ಈಗ ಆರಂಭದಲ್ಲಿ, ಯುಗಾದಿಯ ಆರಂಭದಲ್ಲಿ ಗುರುಗ್ರಹ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಬುದ್ಧಿಯ ಮೇಲೆಯೂ ಪ್ರಭಾವ, ನಡತೆ ಆಚಾರ ವಿಚಾರಗಳ ಮೇಲೆಯೂ ಪ್ರಭಾವ ಆಗ್ತಾ ಇರುತ್ತೆ. ಗುರು ಜನ್ಮ ರಾಶಿಯನ್ನು ವೀಕ್ಷಿಸ್ತಾ ಇದ್ದಾರೆ. ಅಲ್ಲಿ ರಾಹು ಸಂಚರಿಸಿದರೂ ನಿಮ್ಮ ಬುದ್ಧಿವಂತಿಕೆಯಿಂದ, ನಿಮ್ಮ ನಡತೆ ಆಚಾರ ವಿಚಾರಗಳಿಂದ ಬಹಳ ವಿಷಯಗಳಲ್ಲಿ, ಬಹಳ ಸಮಸ್ಯೆಗಳಿಂದ ಪಾರಾಗುವುದಕ್ಕೆ ಇಲ್ಲಿ ಗೋಚಾರದಲ್ಲಿ ಗುರುಬಲ, ಗುರು ಪ್ರಭಾವ ಆಗ್ತಾ ಇದೆ. ಮತ್ತು ಏನೇ ಕಷ್ಟಗಳು ಬರ್ತಾ ಇದ್ರೂ, ಧನ ನಷ್ಟ ಅಥವಾ ಹಣದ ಸಮಸ್ಯೆಗಳು ಬರ್ತಾ ಇದ್ರು, ಇನ್ನೊಂದರಿಂದ ಏನಾದರೂ ಲಾಭವನ್ನ ಪಡೆದುಕೊಳ್ಳುವಂತೆ ಈ ಗ್ರಹ ಪ್ರಭಾವವನ್ನ ಮಾಡ್ತಾ ಇದ್ದಾರೆ. ಲಾಭಸ್ಥಾನಾಧಿಪತಿಯು ಗುರುವೇ ಆಗಿ ಪಂಚಮದಿಂದ ಲಾಭಸ್ಥಾನವನ್ನ ವೀಕ್ಷಣೆ ಮಾಡಲಿದ್ದು, ಲಾಭಸ್ಥಾನವನ್ನ ಶನಿಗ್ರಹವು ವೀಕ್ಷಿಸ್ತಾ ಇದ್ದು, ಕೇತು ಗ್ರಹವು ವೀಕ್ಷಣೆ ಮಾಡ್ತಾ ಇರೋದ್ರಿಂದ ನೀವು ಬರುವಂತಹ ಆದಾಯಕ್ಕೆ, ಲಾಭಕ್ಕೆ, ಹಣದ ಬಗ್ಗೆಯೇ ಹೆಚ್ಚು ಫೋಕಸ್ ಮಾಡ್ತಾ ಇದ್ದೀರಾ ಕುಂಭರಾಶಿಯವರು. ಏಕೆಂದ್ರೆ ರಾಶ್ಯಾಧಿಪತಿ ಆ ಸ್ಥಾನದಲ್ಲಿ, ಧನಸ್ಥಾನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ. ಆದರೆ ಈ ಪ್ರಭಾವ ಜೂನ್ ಮಾಸದಿಂದ ಕಡಿಮೆ ಆಗುತ್ತೆ. ಗುರುಗ್ರಹ 6ನೇ ಸ್ಥಾನವನ್ನ ಪ್ರವೇಶಿಸೋದ್ರಿಂದ ನೀವು ಮೇ ಒಳಗಡೆ ನಿಮ್ಮ ಕುಟುಂಬದಲ್ಲಿ ಏನಾದರೂ ಶುಭ ಕಾರ್ಯಗಳು ಆಗಬೇಕು, ನಿಮ್ಮದೇ ವಿವಾಹ ಏನಾದರೂ ಆಗಬೇಕು, ವಿವಾಹ ನಿಶ್ಚಯ ಆಗಬೇಕು, ಉಪನಯನ ಸಂಸ್ಕಾರವನ್ನ ಮಾಡಿಕೊಳ್ಬೇಕು ಅನ್ನುವಂತಹ ಶುಭ ಕರ್ಮಗಳಿಗೆ ನಿಮ್ಮ ಆಲೋಚನೆಗಳು ಇದ್ರೆ ಮೇ ಒಳಗಡೆ ಮಾಡಿಕೊಳ್ಳೋದ್ರಿಂದ ಒಳ್ಳೆ ಆರಂಭ ಮತ್ತು ದೈವಾನುಗ್ರಹ ಇರುತ್ತೆ. ಆದರೆ ಆ ನಂತರದಲ್ಲಿ ಅಡೆತಡೆಗಳಾಗುತ್ತೆ. ಆದರೆ ಆ ನಂತರದಲ್ಲಿಯೂ ನಿಮಗೇನಾದರೂ ಶುಭ ದೊರೆಯಬೇಕು ಅಂದ್ರೆ ನಿಮ್ಮ ಭುಕ್ತಿ ಗ್ರಹ ಅಷ್ಟು ಸ್ಟ್ರಾಂಗ್ ಆಗಿ ಯೋಗದ ಫಲವನ್ನ ನೀಡುವಂತದ್ದಾಗಿರಬೇಕು. ಗುರುಬಲ ಇಲ್ಲ ಅಂದ್ರೂ ಕೆಲವರಿಗೆ ವಿವಾಹ ಯೋಗ ಬರುತ್ತೆ, ಕೆಲವರಿಗೆ ಉಪನಯನವನ್ನ ಮಾಡಿಕೊಳ್ಳುವಂತಹ ಯೋಗ ಬರಲಿದೆ. ಇದಕ್ಕೆ ಕಾರಣ ನಿಮ್ಮ ಗ್ರಹಗಳ ಭುಕ್ತಿ ಕಾಲವೇ ಆಗಿರುತ್ತೆ. ಇನ್ನು ಗುರುಗ್ರಹ ಆ ಷಷ್ಠ ಸ್ಥಾನವನ್ನ ಪ್ರವೇಶ ಮಾಡೋದ್ರಿಂದ ಯಾವೆಲ್ಲ ವಿಷಯಗಳ ಮೇಲೆ ಪ್ರಭಾವವನ್ನ ಮಾಡ್ತಾರೆ? 6ನೇ ಸ್ಥಾನದಲ್ಲಿ ದ್ವಿತೀಯಾಧಿಪತಿಯಾಗಿ ಪ್ರವೇಶ ಆಗೋದ್ರಿಂದ ಕುಟುಂಬದಲ್ಲಿ ಮುಖ್ಯವಾಗಿ ಸಮಸ್ಯೆಗಳು, ಕುಟುಂಬದ ವಿರೋಧಗಳು, ಮಾತಿನಿಂದ ವಿರೋಧ ಆಗುವಂತೆ, ಮಾತಿನಲ್ಲಿ ಇಲ್ಲಿ ಶನಿಗ್ರಹವು ಅಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ವಾದವನ್ನ ಮಾಡುವಂತೆ, ನ್ಯಾಯವನ್ನ ಮಾತಾಡುವಂತೆ ಶನಿ ಪ್ರಭಾವವೂ ಆಗಲಿದೆ. ಮತ್ತು ಕುಟುಂಬದಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಉತ್ಪತ್ತಿಯಾಗುತ್ತೆ. ಧನಸ್ಥಾನಾಧಿಪತಿ 6ನೇ ಸ್ಥಾನವನ್ನ ಪ್ರವೇಶಿಸಿದಾಗ ಹಣಕ್ಕೆ ಶ್ರಮವನ್ನ ಪಡುವಂತೆ, ಆದಾಯ ಸ್ಥಾನಾಧಿಪತಿ 6ನೇ ಸ್ಥಾನ ದುಸ್ಥಾನದಲ್ಲಿ ಸಂಚಾರ ಮಾಡುತ್ತಾ ಇರೋದ್ರಿಂದ ಆದಾಯಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿಗಳು ಬರಲಿದೆ. ಮತ್ತು ಅದು ವ್ಯಾಧಿ ಸ್ಥಾನವೂ ಆಗಿರೋದ್ರಿಂದ ದಶಾಭುಕ್ತಿ ಮಾರಕ ಗ್ರಹಗಳ ಕಾಲವಾಗಿದ್ದರೆ ನಿಮಗೆ ಅನಾರೋಗ್ಯವು ಬರುವಂತೆ, ಮತ್ತು ಅದು ಸಾಲದ ಸ್ಥಾನವೂ ಆಗಿರೋದ್ರಿಂದ ನಿಮಗೆ ಸಾಲ ಮಾಡುವಂತಹ ಪರಿಸ್ಥಿತಿಯು ಬರಬಹುದು. ಈ 6ನೇ ಸ್ಥಾನದಲ್ಲಿ ಇಷ್ಟೆಲ್ಲ ಈ ಗ್ರಹ ಅಶುಭವನ್ನ ನೀಡ್ತಾ ಇದ್ದಾರೆ. ಯಾವುದಕ್ಕೆ ಶುಭವನ್ನ ನೀಡ್ತಾರೆ ಅಂದ್ರೆ
ಅದು ಸೇವಾಸ್ಥಾನ. ಸೇವಾಸ್ಥಾನದಲ್ಲಿ ಶುಭಗ್ರಹವಾಗಿ ಸೇವಾಸ್ಥಾನದಲ್ಲಿ ಸಂಚರಿಸುವಾಗ ಸೇವೆಯಿಂದ ಕೀರ್ತಿ, ಆ ಗ್ರಹ ಅಲ್ಲಿ ಉಚ್ಚಗೊಳ್ತಾ ಇದ್ರೆ ಸೇವೆಯಿಂದ ಕೀರ್ತಿಯನ್ನು ಪಡೆದುಕೊಳ್ತೀರಾ. ಈ ಗ್ರಹ ಷಷ್ಠ ಸ್ಥಾನದಿಂದ ನಿಮ್ಮ ದಶಮ ಸ್ಥಾನವನ್ನ ವೀಕ್ಷಿಸ್ತಾರೆ. ನೋಡಿ, ದಶಮ ಸ್ಥಾನ ಅಂದ್ರೆ ಕರ್ಮ, ಉದ್ಯೋಗ ಸ್ಥಾನ, ಸೇವಾಸ್ಥಾನದಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಮಾಡುವಂತಹ ಸೇವೆಯಿಂದ ನಿಮ್ಮ ಉದ್ಯೋಗದ ವಿಷಯದಲ್ಲಿ ಒಳ್ಳೆಯ ಹೆಸರನ್ನ ಪಡೆದುಕೊಳ್ತೀರಾ. ಯಾರದೇ ವಿಷಯ ಆಗ್ಬಹುದು, ನೀವೇನಾದರೂ ಗೌರ್ಮೆಂಟ್ ಉದ್ಯೋಗಸ್ಥರಾಗಿದ್ದರು ಅಥವಾ ಖಾಸಗಿ ಕಂಪನಿಯಲ್ಲಿ ಉದ್ಯೋಗಸ್ಥರಾಗಿದ್ದರು, ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡುವವರಾಗಿದ್ದರು, ನೀವು ಒಳ್ಳೆಯ ರೀತಿಯಲ್ಲಿ ಸೇವೆ ಮಾಡುವುದರಿಂದಲೇ ಕೀರ್ತಿ ಪಡೆದುಕೊಳ್ತೀರಾ, ಗೌರವ ಹೆಸರನ್ನ ಪಡೆದುಕೊಳ್ತೀರಾ. ಇದರಿಂದ ಉದ್ಯೋಗಾಭಿವೃದ್ಧಿ ಆಗುತ್ತೆ. ದಶಮ ಸ್ಥಾನವನ್ನ ಗುರುಗ್ರಹ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಪ್ರಾರಂಭದಲ್ಲಿ ಗುರುಗ್ರಹ ನಿಮ್ಮ ಅದೃಷ್ಟ ಸ್ಥಾನವನ್ನ ವೀಕ್ಷಣೆ ಮಾಡ್ತಾ ಇರ್ತಾರೆ. ಹಾಗಾಗಿ ನಿಮಗೆ ಈ ಕಳೆದ 1 ವರ್ಷದಿಂದಲೂ ನಿಮಗೆ 7.5 ಕಾಲ ಆಗಿದ್ದರೂ ಜೀವನ ಸುಧಾರಣೆ ಆಗಿರುತ್ತೆ. ಬುದ್ಧಿ ವಿವೇಚನೆಯಿಂದ, ಅದೃಷ್ಟದಿಂದ ಬರುವ ಲಾಭದಿಂದ ಇಲ್ಲಿ ನಿಮಗೆ ಈ ಒಂದು ಜೀವನ ಸುಧಾರಣೆ ಆಗಿರುತ್ತೆ. ಆದರೆ ಈಗ ಗುರುಬಲವನ್ನ ಕಳೆದುಕೊಳ್ತೀರಾ. ಗುರುಗ್ರಹ ವ್ಯಯಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. ವ್ಯಯಸ್ಥಾನವನ್ನ ವೀಕ್ಷಿಸೋದ್ರಿಂದ ಅಧಿಕ ಖರ್ಚುಗಳು, ಬಂದಂತಹ ಹಣವೆಲ್ಲವೂ ಖರ್ಚಾಗುತ್ತೆ, ಕೂಡಿಟ್ಟ ಹಣವೂ ಖರ್ಚಾಗುತ್ತೆ. ಈ ರೀತಿ ಇಲ್ಲಿ ಗುರುಗ್ರಹದ ಪ್ರಭಾವವು ಆಗಲಿದೆ. 10ನೇ ಸ್ಥಾನ, 12ನೇ ಸ್ಥಾನ ಮತ್ತು ನಿಮ್ಮ ಧನಸ್ಥಾನವನ್ನು ವೀಕ್ಷಿಸ್ತಾರೆ. ಧನಸ್ಥಾನ ವೀಕ್ಷಣೆ ಮಾಡೋದ್ರಿಂದ ಹಣಕ್ಕಾಗಿ ಶ್ರಮಿಸ್ತೀರಾ ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ಮತ್ತು ಹಣವನ್ನ ಒಂದಿಷ್ಟಾದರೂ ಬರುವಂತೆ, ಗುರುವಿನ ಅನುಕೂಲಗಳು ಆಗುವಂತೆ ಇಲ್ಲಿ ಗುರುಗ್ರಹ ಪ್ರಭಾವವನ್ನ ಮಾಡ್ತಾರೆ. ಶನಿಗ್ರಹ 4ನೇ ಸ್ಥಾನ, 8ನೇ ಸ್ಥಾನ, 11ನೇ ಸ್ಥಾನವನ್ನ ವೀಕ್ಷಣೆ ಮಾಡ್ತಾರೆ. 4ನೇ ಸ್ಥಾನ ವೀಕ್ಷಣೆ ಮಾಡೋದ್ರಿಂದ 4ನೇ ಸ್ಥಾನ ಮನೆಯ ವಾತಾವರಣ, ಆಸ್ತಿ, ಭೂಮಿ, ಈ ವಿಷಯಗಳ ಸಂಬಂಧಪಟ್ಟಂತೆ ಇಲ್ಲಿ ಶನಿಗ್ರಹ ಒಳ್ಳೆ ಫಲವನ್ನೇ ನೀಡ್ತಾರೆ. ಯಾಕೆಂದ್ರೆ ಅದು ವೃಷಭ ರಾಶಿ ಶನಿಗೆ ಮಿತ್ರ ರಾಶಿ ಆಗಿರೋದ್ರಿಂದ. ಆದರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಕೆಲವರಿಗೆ ಆಸ್ತಿ ಯೋಗ ಇಲ್ಲದೆ ಇರುವಾಗ ಆಸ್ತಿಯನ್ನು ಕಳೆದುಕೊಳ್ಳುವಂತಹ ಯೋಗ ಅವರಿಗೆ ಬಂದಿರುತ್ತೆ. ಮತ್ತು ಇತರರಿಂದ ಮೋಸ ಆದಾಗ ಆ ಆಸ್ತಿಯು ಅವರಿಂದ ದೂರ ಆಗಿರುತ್ತೆ. ಇನ್ನು 8ನೇ ಸ್ಥಾನವನ್ನ ಶನಿಗ್ರಹ ವೀಕ್ಷಣೆ ಮಾಡೋದ್ರಿಂದ 8ನೇ ಸ್ಥಾನಕ್ಕೆ ಶನಿಗ್ರಹ ಒಳ್ಳೆ ಫಲವನ್ನೇ ನೀಡ್ತಾರೆ, ಆಯು ವೃದ್ಧಿ ಆಗುವಂತೆ. 11ನೇ ಸ್ಥಾನಕ್ಕೆ ಲಾಭದ ಫಲವನ್ನ ಈಗಾಗಲೇ 1 ವರ್ಷದಿಂದ ಶನಿಗ್ರಹ ನೀಡ್ತಾ ಬಂದಿದ್ದಾರೆ. ಇನ್ನು ಕೇತು ಗ್ರಹ 1ನೇ ಸ್ಥಾನವನ್ನ ವೀಕ್ಷಣೆ ಮಾಡ್ತಾರೆ. ಅಂದ್ರೆ ನಿಮ್ಮ ಜನ್ಮ ರಾಶಿಯನ್ನ, ಅಲ್ಲಿರುವಂತಹ ರಾಹುವನ್ನ ಗುರುಗ್ರಹವು ವೀಕ್ಷಣೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಮಿಕ್ಸ್ ಫಲಗಳು ನಿಮಗೆ ದೊರೀತಾ ಇರುತ್ತೆ. ಆಚಾರ ವಿಚಾರಗಳಲ್ಲಿ ನಂಬಬೇಕೋ ಬೇಡವೋ, ಅಥವಾ ಕೆಲವು ಸಂದರ್ಭದಲ್ಲಿ ಆಚಾರ ವಿಚಾರಗಳನ್ನೇ ಬಿಟ್ಟು ಬಿಡುವುದು, ಈ ರೀತಿ ಈ ಗ್ರಹಗಳ ಮಿಕ್ಸ್ ಫಲಗಳು ನಿಮಗೆ ಕುಂಭರಾಶಿಯವರಿಗೆ ದೊರೀತಾ ಇರುತ್ತೆ. ಮತ್ತು ಕೇತು ಗ್ರಹ ನಿಮ್ಮ 3ನೇ ಸ್ಥಾನ ಅಂದ್ರೆ ಮೇಷರಾಶಿಯನ್ನ ವೀಕ್ಷಣೆ ಮಾಡ್ತಾರೆ. ಅಲ್ಲಿ ಆ ಸ್ಥಾನಕ್ಕೆ ಒಳ್ಳೆ ಫಲವನ್ನೇ ಕೊಡುತ್ತಾರೆ. ಅಂದ್ರೆ ಪ್ರಯತ್ನ ಪಡುವಂತೆ, ತೃತೀಯ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ಫಲವನ್ನ ನೀಡುತ್ತಾರೆ. 11ನೇ ಸ್ಥಾನವನ್ನು ಕೇತು ವೀಕ್ಷಣೆ ಮಾಡ್ತಾರೆ. ಅಲ್ಲಿಗೂ ಒಳ್ಳೆ ಫಲವನ್ನೇ ಕೇತು ಗ್ರಹ ನೀಡ್ತಾರೆ. ಇನ್ನು ರಾಹು ಗ್ರಹ ಜನ್ಮ ರಾಶಿಯಿಂದ 5ನೇ ಸ್ಥಾನ ಮತ್ತು 7ನೇ ಸ್ಥಾನ, 9ನೇ ಸ್ಥಾನವನ್ನ ವೀಕ್ಷಣೆ ಮಾಡ್ತಾರೆ. 5ನೇ ಸ್ಥಾನದಲ್ಲಿ ಈಗಾಗಲೇ ಗುರು ಸಂಚಾರ ಅಲ್ಲಿ ಆಗ್ತಾ ಇದ್ದು, ಗುರು 6ನೇ ಸ್ಥಾನವನ್ನ ಪ್ರವೇಶಿಸೋದ್ರಿಂದ ಅಲ್ಲಿ ರಾಹುವಿನ ದೃಷ್ಟಿ ಮಾತ್ರ ಅಲ್ಲಿ ಇರಲಿದೆ 5ನೇ ಸ್ಥಾನದಲ್ಲಿ. ವಿದ್ಯಾರ್ಥಿಗಳು ಹಾಗಾಗಿ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಇನ್ನು 7ನೇ ಸ್ಥಾನವನ್ನ ವೀಕ್ಷಣೆ ಮಾಡೋದ್ರಿಂದ ಪರಸ್ಪರ ರಾಹುಕೇತುಗಳು ವೀಕ್ಷಿಸಿಕೊಳ್ತಾರೆ. ವ್ಯಾಪಾರ ವ್ಯವಹಾರಗಳಲ್ಲಿ ಪಾಲುದಾರರಿಂದ ಮೋಸ ಆಗುವಂತೆ ಪ್ರಭಾವ ಆಗಲಿದೆ. ವಿವಾಹ ಸಂಬಂಧಪಟ್ಟಂತೆ ಅಂದ್ರೆ ನಿಮ್ದು ಯಾವುದೇ ರಿಲೇಶನ್ಶಿಪ್ ಸಂಬಂಧಪಟ್ಟಂತೆ ಕೆಲವರಿಗೆ ಮೋಸ ಆಗುವಂತೆ ಇಲ್ಲಿ ಕೇತು ಪ್ರಭಾವ ಸಪ್ತಮದಲ್ಲೇ ಆಗುತ್ತೆ. ಬಾಳ ಸಂಗಾತಿಯೊಂದಿಗೆ
ದಾಂಪತ್ಯದಲ್ಲಿ ಇಷ್ಟ ಇರೋದಿಲ್ಲ, ಇಚ್ಛಾಶಕ್ತಿಯ ಕೊರತೆ, ಅನ್ಯೂನ್ಯವಾಗಿ ಇರುವಂತಹ, ಮಧುರವಾಗಿ ಇರುವಂತಹ ಆ ಕಾಲಗಳು ನಿಮಗೆ ಇಷ್ಟ ಇರೋದಿಲ್ಲ. ಏಕೆಂದರೆ ಕೇತು ಗ್ರಹ ಸಪ್ತಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ. ರಾಹು ಗ್ರಹ ಇಲ್ಲಿ ಇಂಥ ಆಸೆಗಳನ್ನ ಹೆಚ್ಚಿಸ್ತಾರೆ, ಆದರೆ ಕೇತು ಗ್ರಹ ಇಂಥ ಆಸೆಗಳನ್ನ ಕಡಿಮೆ ಮಾಡ್ತಾರೆ. ಇಲ್ಲಿ ಮಿಕ್ಸ್ ಫಲಗಳು ದೊರೀತಾ ಇರುತ್ತೆ. ಒಂದೊಂದು ರೀತಿ ಒಂದೊಂದು ಬಾರಿ ನಿಮಗೆ ಬದಲಾವಣೆಯ ಮನಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ ಸಪ್ತಮದಲ್ಲಿ. ಈ ರೀತಿ ಈ ಗ್ರಹಗಳ ಪ್ರಭಾವ ಕುಂಭರಾಶಿಯವರಿಗೆ ಈ ವರ್ಷದಲ್ಲಿ ಆಗಲಿದೆ. ಗುರುಬಲವನ್ನ ಕಳೆದುಕೊಂಡ್ರೂ ಭಯವನ್ನ ಪಡಬಾರ್ದು. ನಿಮ್ಮ ಭುಕ್ತಿ ಕಾಲವನ್ನ ಪರಿಶೀಲಿಸಿಕೊಳ್ಳಿ. ಸಾಡೆ ಕಾಲ ಆಗಿದ್ದರೂ ನೀವು ಒಳ್ಳೆ ಫಲಗಳನ್ನು ಪಡೆದುಕೊಳ್ಬಹುದು. ಕೆಲವರಿಗೆ ಸಾಡೆ ಕಾಲದಲ್ಲಿಯೇ ಒಳ್ಳೆ ಯೋಗದ ಫಲವನ್ನ ಶನಿಗ್ರಹ ನೀಡಿರ್ತಾರೆ. ಇದಕ್ಕೆ ಕಾರಣ ಏನಂದ್ರೆ ನಿಮ್ಮ ಪೂರ್ವ ಜನ್ಮದಲ್ಲಿ ನೀವು ಮಾಡಿದಂತಹ ಕರ್ಮಫಲ ಆಗಿರುತ್ತೆ. ಯಾಕಂದ್ರೆ ನೋಡಿ, ಸಾಡೆ ಕಾಲದಲ್ಲಿಯೇ ಆ ಒಳ್ಳೆ ಫಲಗಳು, ಆ ಒಳ್ಳೆ ಭುಕ್ತಿ ನಿಮಗೆ ನಡಿಬೇಕು ಅಂದ್ರೆ ಅದಕ್ಕೆ ನಿರ್ಧಾರಿತವಾಗಿಯೇ ನಿಮ್ಮ ಜನನವೂ ಆಗಿರುತ್ತೆ. ಕೆಲವರು ಸಾಡೆ ಕಾಲದಲ್ಲಿಯೇ ಬಹಳ ಎತ್ತರಕ್ಕೆ ಬೆಳೀತಾರೆ, ಸ್ಥಿರವಾದಂತಹ ಸ್ಥಾನಮಾನವನ್ನ ಗಳಿಸಿಕೊಳ್ತಾರೆ, ಸ್ಥಿರವಾದಂತಹ ವಿದ್ಯೆಯನ್ನ ಹಿಡಿತಾರೆ. ಅಂದ್ರೆ ಆ ಸ್ಥಿರವಾದ ಫಲ ಅಂದ್ರೆ ಅದು ನಿಮ್ಮನ್ನ ಜೀವನದಲ್ಲಿ ಲೈಫ್ ಲಾಂಗ್ ನಿಮಗೆ ಪ್ರಭಾವವನ್ನ ಮಾಡ್ತಾ ಇರುತ್ತೆ, ಒಳ್ಳೆ ಫಲವನ್ನ ನೀಡ್ತಾ ಇರುತ್ತೆ. ಅಂತಹ ಒಂದು ಪ್ರಭಾವವನ್ನ ಶನಿಗ್ರಹ ಮಾಡ್ತಾರೆ. ರಾಹುಗ್ರಹ ಜನ್ಮರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ರಹಸ್ಯವಾಗಿ ಬರಬಹುದಾದಂತಹ ಆರೋಗ್ಯ ಸಮಸ್ಯೆಗಳು ಮತ್ತು ವೈರಸ್ ಬ್ಯಾಕ್ಟೀರಿಯಾದಿಂದ ಆಗಬಹುದಾದಂತಹ ಸೋಂಕು ಮತ್ತು ವಿಷಾಣುಗಳಿಂದ ಆಗಬಹುದಾದಂತಹ ಸಮಸ್ಯೆಗಳು, ಇವುಗಳಿಂದ ಆರೋಗ್ಯ ಕೆಡುವಂತಹ ಆರೋಗ್ಯ ಸಮಸ್ಯೆಗಳು ಬರಬಹುದು. ಕೆಲವರಿಗೆ ಚರ್ಮವ್ಯಾಧಿ, ಕೆಲವರಿಗೆ ಜ್ವರ ಬರಬಹುದು, ಕೆಲವರಿಗೆ ಕಫ ಆಗಬಹುದು, ಕೆಲವರಿಗೆ ಯಾವುದಾದ್ರೂ ಅಂಗಗಳಿಗೆ ಇನ್ಫೆಕ್ಷನ್ ಆಗಿ ಅದು ದೀರ್ಘಕಾಲದ ಎಫೆಕ್ಟ್ ಮಾಡುವಂತೆ ಮತ್ತು ಅದು ನಿಮಗೆ ಏನು ಅನ್ನೋದು ಸರಿಯಾಗಿ ತಿಳಿಯದೆ ಇರುವಂತೆ ಇಲ್ಲಿ ರಾಹು ಗ್ರಹಗಳ, ಕೇತು ಗ್ರಹ, ಈ ಎರಡೂ ಗ್ರಹಗಳ ಪ್ರಭಾವ ಆಗೋದ್ರಿಂದ ಗುಪ್ತವಾಗಿ ನಿಮ್ಮ ಆರೋಗ್ಯಕ್ಕೆ ಈ ಗ್ರಹಗಳು ಸಮಸ್ಯೆಯನ್ನ ನೀಡ್ತಾರೆ. ಹಾಗಾಗಿ ಆರೋಗ್ಯದ ಬಗ್ಗೆ ಜಾಗೃತಿಯು ನಿಮಗಿರಬೇಕಾಗುತ್ತೆ. 6ನೇ ಸ್ಥಾನದಲ್ಲಿ, ವ್ಯಾಧಿ ಸ್ಥಾನದಲ್ಲಿ ಗುರುವು ಸಂಚಾರ ಆಗ್ತಾ ಇರೋದ್ರಿಂದ ಬಹಳ ಆರೋಗ್ಯದಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ನಿಮ್ಮ ದಿನಚರಿ ಆಗ್ಬೋದು, ನಿಮ್ಮ ಆಹಾರ ಪದ್ಧತಿ ಆಗ್ಬೋದು, ಇವೆಲ್ಲವನ್ನ ಸರಿಪಡಿಸಿಕೊಳ್ಳಿ. ನೀವು ಹಣದ ಬಗ್ಗೆ, ಹೆಚ್ಚು ಹಣ ಸಂಪಾದನೆಯ ಬಗ್ಗೆ ಗಮನ ಕೊಟ್ಟು ಹೆಚ್ಚು ಸ್ಟ್ರೆಸ್ ಮಾಡಿಕೊಳ್ಬೇಡಿ. ಜೀವನದಲ್ಲಿ ಮನಶಾಂತಿ ಇದ್ರೆ ಮಾತ್ರ ಆರೋಗ್ಯ ಮತ್ತು ಇತರ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ. ಆರೋಗ್ಯವೇ ಭಾಗ್ಯ ಅನ್ನೋದನ್ನ ತಿಳಿದುಕೊಳ್ಳಿ. ಪರಿಹಾರದ ವಿಷಯದಲ್ಲಿ ನಿಮ್ಮ ಜನ್ಮ ಜಾತಕದ ದಶ ಭುಕ್ತಿ ಗ್ರಹಗಳ ಸಂಬಂಧಪಟ್ಟಂತೆ ಭುಕ್ತಿ ಗ್ರಹಕ್ಕೆ ಪರಿಹಾರವನ್ನ ಮಾಡಿಕೊಳ್ಳಿ. ಭುಕ್ತಿ ಗ್ರಹದ ಅಭಿಮಾನ ದೇವತೆಯನ್ನ ಪೂಜಿಸಿ ಮತ್ತು ಸಾಡೆ ಕಾಲ ಆಗಿರೋದ್ರಿಂದ ಶನಿ ಗ್ರಹಕ್ಕೆ ಪರಿಹಾರವನ್ನ ಮಾಡಿಕೊಳ್ಳಿ. ಹನುಮಾನ್ ಚಾಲಿಸವನ್ನ ನಿತ್ಯ ಪಠನೆ ಮಾಡಿ, ಓಂ ನಮಃ ಶಿವಾಯ ಮಂತ್ರವನ್ನ ನಿತ್ಯ ಪಠನೆ ಮಾಡಿ. ರಾಹು ಗ್ರಹದ ಸಂಚಾರಕ್ಕೆ ದುರ್ಗಾ ಮಂತ್ರ ಮತ್ತು ಕೇತು ಗ್ರಹದ ಎಫೆಕ್ಟ್ ಇರೋದಕ್ಕೆ ಗಣಪತಿ ಅಷ್ಟೋತ್ತರವನ್ನ ನಿತ್ಯ ಪಠನೆ ಮಾಡಿ. ಈ ಎಲ್ಲ ಪರಿಹಾರಗಳನ್ನ ಮಾಡಿಕೊಳ್ಳಿ. ನಿಮಗೆ ಬುದ್ಧಿ ವಿವೇಚನೆಯು ಸರಿಯಾದಂತಹ ಮಾರ್ಗದಲ್ಲಿ ನಡೆಯುತ್ತೆ. ಮತ್ತು 6ನೇ ಸ್ಥಾನವನ್ನ ಗುರುಗ್ರಹ ಪ್ರವೇಶ ಮಾಡ್ತಾ ಇರೋದ್ರಿಂದ ಹಣದ ವಿಷಯದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಫಲಪುಷ್ಪ ತಾಂಬೂಲ ದಕ್ಷಿಣೆ ಸಹಿತವಾಗಿ ಗುರುಗಳ ಮಂದಿರಕ್ಕೆ ಅರ್ಧ ಕೆಜಿ ಕಡಲೆಕಾಳನ್ನ ತೆಗೆದುಕೊಂಡು ಹೋಗಿ 5 ಪ್ರದಕ್ಷಿಣೆ ಬಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಸಂಕಲ್ಪವನ್ನ ಮಾಡಿಕೊಂಡು ದಾನವನ್ನ ಮಾಡೋದ್ರಿಂದ ಗುರುವಿನ ಅಶುಭ ಫಲಗಳು ಅವಾಯ್ಡ್ ಆಗುತ್ತೆ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ ರಕ್ಷೆ ಆಗಲಿ, ನಿಮ್ಮ ಇಷ್ಟಾರ್ಥಗಳು ಈಡೇರುವಂತೆ ಆಗಲಿ, ದೇವತಾ ಅನುಗ್ರಹ ಆಗಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.